ಒಕ್ಕೂಟ ಸಮಿತಿಯಿಂದ ಇವತ್ತೇನು ನಾವು ಈ ಒಂದು ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ಕಾರಣ ಇಷ್ಟೇ, ಕುಣಿಗಲ್ ತಾಲೂಕಿನಲ್ಲಿ ದಲಿತರ ಕುಂದುಕೊರತೆಗಳ ಸಭೆಯನ್ನು 1 ವರ್ಷ ಕಳೆದರೂ ಕೂಡ ತಾಲೂಕು ಆಡಳಿತದ ಮುಖ್ಯಸ್ಥರುಗಳು ಇದುವರೆಗೆ ಕರೆದಿಲ್ಲ. ಸಾಕಷ್ಟು ಸಮಸ್ಯೆಗಳಿದ್ದರೂ ಕೂಡ ಆ ಸಮಸ್ಯೆಗಳನ್ನ ಬಗೆಹರಿಸೋ ನಿಟ್ಟಿನಲ್ಲಿ ಅವರು ಯಾವುದೇ ಒಂದು ಪ್ರಯತ್ನ ಕೂಡ ಮಾಡಿಲ್ಲ. ಉದಾಹರಣೆಗೆ ಜಮೀನುಗಳಿಗೆ ಹೋಗ್ತಕ್ಕಂಥ ರಸ್ತೆ ಇರ್ಬೋದು, ಜಮೀನುಗಳಲ್ಲಿ ಇರ್ತಕ್ಕಂಥ ಎಷ್ಟೋ ಜಮೀನನ್ನ ಉಳುಮೆ ಮಾಡಿರ್ತಕ್ಕಂಥವ್ರನ್ನ ಒಗ್ಲಪ್ಸಿರೋದಿರ್ಬೋದು, ಅರಣ್ಯ ಇಲಾಖೆಯವರು ತೊಂದರೆ ಕೊಡ್ತಾ ಇರ್ತಕ್ಕಂಥದ್ದು ಇರ್ಬೋದು, ಮತ್ತು ಸುಮಾರು ವರ್ಷಗಳಿಂದ ಜಮೀನಿನಲ್ಲಿ ಉಳುಮೆ ಮಾಡಿಕೊಂಡು ವ್ಯವಸಾಯ ಮಾಡ್ಕೊಂಡಿದ್ದಂಥವ್ರನ್ನ ಒಗ್ಲಪ್ಸಿರೋದಿರ್ಬೋದು, ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಎಷ್ಟೋ ಗ್ರಾಮ ಪಂಚಾಯಿತಿಗಳಲ್ಲಿ ಸ್ಮಶಾನ ಜಾಗಗಳನ್ನ ಒತ್ತುವರಿ ಮಾಡ್ಕೊಂಡಿರ್ತಕ್ಕಂಥದ್ದನ್ನು ತೆರವುಗೊಳಿಸ್ತೆ ಅದನ್ನು ನಿರ್ಲಕ್ಷ್ಯ ವಹಿಸಿರ್ತಕ್ಕಂಥದ್ದು, ಹೀಗೆ ನಾನಾ ರೀತಿಯ ಸಮಸ್ಯೆಗಳು ಈ ತಾಲೂಕಿನಲ್ಲಿ ತಾಂಡವಾಡ್ತಾ ಇದೆ. ಇದನ್ನು ನಾವು ಸರ್ಕಾರ ಏನು ಪ್ರತಿ 3 ತಿಂಗಳಿಗೊಂದು ಸಾರಿ ದಲಿತರ ಕುಂದುಕೊರತೆಗಳ ಸಭೆಯನ್ನು ಕರೆದು ಆ ಮೂಲಕ ಪರಿಹಾರವನ್ನು ಅಲ್ಲೇ ಸ್ಥಳೀಯ ಮಟ್ಟದಲ್ಲಿ ಆಡಳಿತದಲ್ಲೇ ನೀಡಬೇಕು ಅಂತೇಳಿ ಆದೇಶ ಇದ್ದರೂ ಕೂಡ ಈ ಆದೇಶವನ್ನು ನಿರ್ಲಕ್ಷ್ಯ ಮಾಡಿ ಇವತ್ತು ಈ ಆಡಳಿತ ನಡೆಸ್ತಾ ಇರ್ತಕ್ಕಂಥ ಮುಖ್ಯಸ್ಥರ ವಿರುದ್ಧ ನಾವು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಈಗಾಗಲೇ ನಾವು ಸಾಕಷ್ಟು ಮನವಿಯನ್ನು ಕೊಟ್ಟಿದ್ವಿ. ಈ ಮನವಿಗಳಿಗೆ ಅವರು ಸ್ಪಂದಿಸ್ದಲೇ ನಿರ್ಲಕ್ಷ್ಯ ವಹಿಸಿರ್ತಾರೆ. ನಾವು ಕೂಡ ಎಷ್ಟು ಅಂತೇಳಿ ಈ ಒಂದು ವಿಚಾರದಲ್ಲಿ ಮನವಿ ಕೊಡ್ತಾನೆ ಹೋಗ್ತಾ ಇರ್ತಕ್ಕಂಥದ್ದು. ಅನಿವಾರ್ಯವಾಗಿ ನಾವು ತಾಲೂಕು ಆಡಳಿತ ವಿರುದ್ಧ ನಾವು ಈ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡು ಇವತ್ತು ಇಲ್ಲಿ ಕುಂತಿದ್ದೀವಿ. ಬಂಧುಗಳೇ, ನಮಗೆ ಈ ಒಂದು ಅಧಿಕಾರಿಗಳಿಂದ ನ್ಯಾಯ ಸಿಗ್ತದೆ ಅಂತಕ್ಕಂಥ ಭರವಸೆ ಕ್ಷೀಣಿಸ್ತಾ ಇದೆ. ಸಂಬಂಧಪಟ್ಟಂಥ ಮೇಲಧಿಕಾರಿಗಳೇನಾದರೂ ಕೂಡ ಅವರು ಜವಾಬ್ದಾರಿಯನ್ನು ತಗೊಂಡು ಆ ಜವಾಬ್ದಾರಿಯ ಮೂಲಕ ಈ ಸಮಸ್ಯೆಯನ್ನು ಪರಿಹರಿಸೋ ನಿಟ್ಟಿನಲ್ಲಿ ಸಭೆ ಕರೆಯೋದ್ರ ಮೂಲಕ ಸಮಸ್ಯೆಗಳನ್ನ ಪರಿಹರಿಸೋ ನಿಟ್ಟಿನಲ್ಲಿ ಕ್ರಮ ವಹಿಸ್ತಾರೆ ಅಂತಕ್ಕಂಥ ಒಂದು ಆಶಾಭಾವನೆ ಇಟ್ಕೊಂಡಿದ್ದೀವಿ. ಅನಿವಾರ್ಯವಾಗಿ ಅವರು ಕೂಡ ನಿರ್ಲಕ್ಷ್ಯ ಏನಾದರೂ ವಹಿಸಿದ್ದೇ ಆದರೆ ನಾವು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಉಗ್ರ ರೀತಿಯ ಒಂದು ಪ್ರತಿಭಟನೆಯನ್ನು ನಾವು ಹಮ್ಮಿಕೊಳ್ತೀವಿ ಅಂತೇಳಿ ಈ ಒಂದು ದಲಿತ ಸಂಘಟನೆಗಳ ಒಕ್ಕೂಟದ ಮೂಲಕ ನಾವು ಸರ್ಕಾರದ ನಮ್ಮ ತಾಲೂಕು ಆಡಳಿತಕ್ಕೆ ಎಚ್ಚರಿಕೆಯನ್ನು ಕೊಡೋ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಬಂಧುಗಳೇ, ಇಷ್ಟೇ ಅಲ್ಲ, ಈಗಾಗಲೇ ನಾವು ರೀಗ್ರಾಂಟ್ ಆಗೋದಕ್ಕೆ 300 ಅರ್ಜಿಗಳನ್ನ ಈ ತಾಲೂಕಿನಲ್ಲಿ ಕೊಟ್ಟಿದ್ದಾರೆ. ಇನ್ನೂ ಕೆಲವು ಅರ್ಜಿಗಳನ್ನ ಕೊಡುವಂಥ ಸಂದರ್ಭದಲ್ಲಿ ಸಮಯದ ಅಭಾವದಿಂದ ಮತ್ತು ಮಾಹಿತಿಯ ಕೊರತೆಯಿಂದ ಎಷ್ಟೋ ಜನ ತೋಟಿ ಇನಾಮ್ ಜಮೀನುಗಳಿಗೆ ಅರ್ಜಿನ ಹಾಕ್ಕೊಳ್ಳೋಕ್ಕಾಗಿಲ್ಲ. ಅಂಥ ಜಮೀನುಗಳನ್ನು ಕೂಡ ಇವತ್ತು ವಾಲಂಟ್ರಿಯಾಗಿ ಅರ್ಜಿಗಳನ್ನ ಕೊಡಿಸೋದ್ರ ಮೂಲಕ ಸರ್ಕಾರದ ಪ್ರತಿನಿಧಿಗಳು ಕ್ರಮ ವಹಿಸಬೇಕಾಗಿತ್ತು. ಅದಕ್ಕೆ ಸರ್ಕಾರದ ಸುತ್ತೋಲೆ ಕೂಡ ಇದೆ. ಇನ್ನು ಕೆಲವು ಕಡೆ ಜಮೀನುಗಳಿಗೆ, ಉದಾಹರಣೆಗೆ ಗುನ್ನಾಗ್ರೆ ಇರ್ಬೋದು, ಬೆಣಚ್ಕಲ್ ಇರ್ಬೋದು, ಮತ್ತು ಅಮೃತೂರು ಹೋಬಳಿಯ ಒಂದು ಗ್ರಾಮ ಇರ್ಬೋದು, ಸುಮಾರು ಕಡೆ ಏನು ಸರ್ಕಾರದ ಆದೇಶ ಮಾಡಿದ್ದಾರೆ ಈ ಒಂದು ಜಮೀನಿಗೆ ಖುದ್ದು ಪರಿಶೀಲನೆ ಮಾಡಿ ನೀವು ರಸ್ತೆಯನ್ನು ಬಿಡಿಸ್ಕೊಡಿ ಅಂತ ಹೇಳಿ ಜಿಲ್ಲಾಧಿಕಾರಿಗಳು ಮತ್ತು ಉಪವಿಭಾಗಾಧಿಕಾರಿಗಳು ಆದೇಶ ಹೊರಡಿಸಿದ್ರು ಕೂಡ ಈ ಆದೇಶಗಳಿಗೆ ಕಿಮ್ಮತ್ತಿನ ಬೆಲೆನೂ ಕೊಡದಲ್ಲೇನೆ ಏನು ಆದೇಶಗಳು ಬರ್ತವೆ ಅವು ಈ ಫೈಲ್ಗಳೆಲ್ಲ ಹುಡುಕಿದ್ರೆ ಸಿಗೋದಿಲ್ಲ. ಅದು ಎಲ್ಲಿ ಬಿಸಾಕಿರ್ತಾರೋ ಏನಾಗಿರ್ತದೋ ನಾವು ಬಂದು ಕೇಳಿದ್ರೆ ಸರ್ ನೋಡ್ತೀವಿ ಮಾಡ್ತೀವಿ ಅಂತ ಹೇಳ್ತಾರೆ. ಅಲ್ಲಿ ನೋಡಿದ್ರೆ ದಲಿತರು ಮತ್ತು ಸವರ್ಣೀಯರ ಮಧ್ಯೆ ಗಲಾಟೆಗಳಾಗಿ ಘರ್ಷಣೆಗಳಾಗಿ ಕೇಸ್ ಆಗೋ ಮಟ್ಟಕ್ಕೆ ಹೋಗ್ತದೆ. ಯಾಕೆ ಅಂತಂದರೆ ನಾವು ಸಾಮರಸ್ಯದ ಜೀವನ ಮಾಡಬೇಕು ಅಂತೇಳಿ ಅಂದ್ಕೊಂಡಿದ್ದೀವಿ ಹೊರತು ಘರ್ಷಣೆ ಮಾಡಿಕೊಂಡು ಎಲ್ಲಿಂದ ತನಕ ಹೋಗೋಕ್ಕಾಗುತ್ತೆ. ಎಲ್ಲರೂ ಕೂಡ ವಿಶ್ವಾಸದಲ್ಲಿ ಬದುಕಬೇಕು ಅನ್ನೋದಾದರೆ ಅಧಿಕಾರಿಗಳು ಸರಿಯಾದ ರೀತಿಯಲ್ಲಿ ಕಾನೂನು ತಿಳುವಳಿಕೆ ಕೊಡೋದ್ರ ಮೂಲಕ ಯಾರಿಗೆ ನ್ಯಾಯದ ಪರವಾಗಿ ದಾಖಲೆಗಳಿದೆಯೋ, ಕಾನೂನು ಅವ್ರ ಪರವಾಗಿರ್ತದೋ ಅವರಿಗೆ ನಿರ್ದಾಕ್ಷಿಣ್ಯವಾಗಿ ಅನುಕೂಲ ಮಾಡಿಕೊಡ್ಬೇಕು. ಇವರು ಬಲಾಢ್ಯರ ಪರವಾಗಿ, ಹಣ ಇರೋರ ಪರವಾಗಿ, ಇಲ್ಲಿ ಯಾರೋ ದುಡ್ಡು ಕಾಸು ತಗೊಂಬಂದು ಜೋಬ್ ತುಂಬ ಮಡಿಕೊಂಬಂದಿರೋರ ಪರವಾಗಿ ಇವರು ಆಡಳಿತ ನಡೆಸೋದೇ ಆದರೆ ಕಾನೂನಿಗೆ ಮತ್ತು ಸಂವಿಧಾನಕ್ಕೆ ಮತ್ತು ಈ ಒಂದು ವ್ಯವಸ್ಥೆಗೆ ಬೆಲೆನೇ ಇಲ್ದಂಗಾಗಿದೆ. ಇಲ್ಲಿ ಬಂದಿರೋರೆಲ್ಲ ಹೆಂಗಾಗೋಗಿದ್ದಾರೆ ಅಂತಂದರೆ ನಾವು 1 ವರ್ಷದೊಳಗಡೆ ಎಷ್ಟು ಕೆರ್ಕೋಬೇಕು, ಎಷ್ಟು ತುಂಬ್ಕೋಬೇಕು ಅನ್ನೋ ಮಟ್ಟಕ್ಕೆ ಬಂದ್ಬಿಟ್ಟಿದ್ದಾರೆ. ಅದು ಕೂಡ ನಮಗೆ ಇಲ್ಲಿ ನೋವಾಗ್ತಾ ಇರ್ತಕ್ಕಂಥ ವಿಚಾರ. ನಾವು ಯಾರು ಕೂಡ ಇಲ್ಲಿ ಜೋಬ್ನಲ್ಲಿ ದುಡ್ಡು ಮಡಿಕೊಂಡು ಬಂದವರಲ್ಲ, ತುಂಬ ಬಡತನದಲ್ಲಿ ಬಂದಂಥವ್ರು. ಇಂಥ ಒಂದು ವ್ಯವಸ್ಥೆನ ನಾವು ಹೋಗಲಾಡಿಸ್ಬೇಕು, ನಮಗೆ ನ್ಯಾಯ ಸಿಗಬೇಕು ಅನ್ನೋ ಒಂದು ವಿಚಾರ ಇಟ್ಕೊಂಡು ಇವತ್ತು ಈ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಸರ್, ಇವಾಗ ಹೋರಾಟ ಮಾಡ್ತಾ ಇದ್ದೀರಾ, ಈಗ ಆಲ್ರೆಡಿ ಬಂದು ಅಧಿಕಾರಿಗಳು ಸ್ಪಂದಿಸಿದಾರಾ? ಈಗ ನಮಗೆ ಇದುವರೆಗಾಗಿ ಯಾವುದೇ ಅಧಿಕಾರಿಗಳು ಸ್ಪಂದಿಸ್ತಾರೆ ಅಂತಕ್ಕಂಥ ಒಂದು ನಿರೀಕ್ಷೆ ಇದೆ. ನೋಡ್ತಾ ಇದ್ದೀವಿ. ಈ ಅಕಸ್ಮಾತ್ ಏನಾದರೂ ಅವರು ಇದಕ್ಕೆ ಯಾವುದು ಸ್ಪಂದಿಸ್ತಿಲ್ಲ ಅಂತಂದ್ರೆ ಮುಂದಿನ ದಾರಿ ಇದೆ. ನಾವು ಮುಂದೆ ರಸ್ತೆ ತಡೆ ಚಳವಳಿ ಮಾಡೋದಕ್ಕೆ ರೆಡಿ ಇದ್ದೀವಿ. ದೊಡ್ಡ ಹೋರಾಟಕ್ಕೆ ರೆಡಿ ಇದ್ದೀರಾ? ಖಂಡಿತ ರೆಡಿ ಇದ್ದೀವಿ. ಹೇಳಿದ್ರೆ ಹೌದು. ಥ್ಯಾಂಕ್ ಯು. ಧನ್ಯವಾದ.